ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಪ್ರಸನ್ನ ನಮ್ಮ ಮಾಜಿ ಶಾಸಕರ ಹೌದು, ಎಲ್ಲರದ್ದು ಹೇಳಿದ್ದೀನಿ. ಹೆಚ್ಚು ಕಡಿಮೆ ಬಿಟ್ಟೋಗಿದ್ರೆ ಯಾರು ತಪ್ಪು ತಿಳ್ಕೋಬಾರದು, ಕ್ಷಮಿಸಬೇಕು. ಯಾರಾದರೂ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಬಿಟ್ಟೋಗಿದ್ರೆ ದಯಮಾಡಿ ಯಾರು ತಪ್ಪು ತಿಳ್ಕೋಬಾರದು, ಅವರು ಸಹಕರಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತ್ರೆಯಲ್ಲಿ ಆಹ್ವಾನಿತರಾಗಿ ಬಂದಿರತಕ್ಕಂಥ ಎಲ್ಲ ಈ ವಾಲ್ಮೀಕಿ ಸಮಾಜದ ಬಂಧುಗಳೇ, ಇಲ್ಲಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮುದಾಯದ ಹಾಗೂ ಇತರೆ ಸಮುದಾಯದ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಇವತ್ತು ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಜಾತ್ರೆ ಅಂತಂದ್ರೆ ಎಲ್ಲ ಒಗ್ಗೂಡೋದು ಅಂತಂದ್ರೆ ಬಹುಶಃ ನಿಮ್ಮಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಇತಿಹಾಸದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಅದರ ಇತಿಹಾಸ ಗೊತ್ತಿರಬೇಕು. ಅದಕ್ಕೋಸ್ಕರ ಈ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಪ್ರತಿ ವರ್ಷ ಸ್ವಾಮೀಜಿಯವರು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಬರೀ ವಾಲ್ಮೀಕಿ ಸಮುದಾಯದ ಜಾತ್ರೆ ಜನರಷ್ಟೇ ಅಲ್ಲ, ಇಡೀ ಶೋಷಿತ ಸಮಾಜ ನಮ್ಮ ಇತಿಹಾಸ ಮತ್ತು ನಮ್ಮ ಸಾಮಾಜಿಕ ತಿಳ್ಕಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ಅದೇನಪ್ಪಾ ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರ್ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇತಿಹಾಸ ತಿಳ್ಕೋಬೇಕು. ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇದಕ್ಕೆ ಕಾರಣಗಳೇನು, ಸಾಮಾಜಿಕ ಕಾರಣಗಳೇನು, ಇದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು, ಇದನ್ನ ಪ್ರತಿಯೊಬ್ಬ ಶೋಷಿತ ಸಮಾಜದ ವ್ಯಕ್ತಿಯೂ ಕೂಡ ತಿಳ್ಕೊಂಡು ಮುಂದೆ ಉತ್ತಮವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು ಅತ್ಯಂತ
ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು. ಹಿಂದುಳಿದಿರ್ತಕ್ಕಂಥ ಸಮಾಜಗಳು, ಶೋಷಿತ ಸಮಾಜಗಳು, ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇವತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮೂರು ಬಹಳ ಮುಖ್ಯ. ಶಿಕ್ಷಣ, ಸಂಘಟನೆ, ಹೋರಾಟ ಇವನ್ನು ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಮುಂದೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳ್ಕೋಬೇಕಾಗ್ತದೆ. ಶಿಕ್ಷಣ ಇಲ್ಲದೆ ಹೋದರೆ ನಾವು ಸಮಾಜದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮೌಢ್ಯ, ಕಂದಾಚಾರಗಳು ಇವುಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮಹರ್ಷಿ ವಾಲ್ಮೀಕಿಯವರು ಕೂಡ ಶಿಕ್ಷಣವನ್ನ ಅವರ ಕುಟೀರದಿಂದಲೇ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲೇ ಶಿಕ್ಷಣ ಗೊತ್ತಾಗಬೇಕು. ಯಾಕಂತಂದ್ರೆ ನಮಗೆ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ಸಮಾನ ಅವಕಾಶಗಳು ಇರಲಿಲ್ಲ. ಬಹಳ ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದೋ. ಸಮಾನ ಅವಕಾಶಗಳು ಇದ್ದಿದ್ರೆ ನಮ್ಮೆಲ್ಲರಿಗೂ ಶಿಕ್ಷಣ ಸಿಗ್ತಾ ಇತ್ತು. ಶಿಕ್ಷಣದ ವ್ಯವಸ್ಥೆ ಇರದೇ ಇದ್ದರಿಂದ ಒಂದು ವರ್ಣಾಶ್ರಮದ ಪ್ರಕಾರ ಶೂದ್ರರು ವಿದ್ಯೆ ಕಲಿಯಾಗಿರ್ಲಿಲ್ಲ. ಶೂದ್ರರು ವಿದ್ಯೆ ಕಲಿಯಾಗಿರ್ಲಿಲ್ಲ. ಪಾಪ ವಾಲ್ಮೀಕಿ ಮಹರ್ಷಿಗಳು ಹೇಗೋ ವಿದ್ಯೆ ಕಲಿತು ಶ್ರೀರಾಮಾಯಣ ಮಹಾಕಾವ್ಯವನ್ನೇ ಈ ದೇಶಕ್ಕೆ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಕಲಿತದ್ರಿಂದ ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಮಹಾಭಾರತ ಮಹಾಕಾವ್ಯ, ಇನ್ನೊಂದು ಮಹಾಕಾವ್ಯ, ಇದನ್ನ ಕೊಟ್ಟವರು ವ್ಯಾಸ, ಬೆಸ್ತರ ಜಾತಿಗೆ ಸೇರಿದಂಥವರು. ಅದರಿಂದ ನಾವು ಶಿಕ್ಷಣ ಇಲ್ಲದೆ ಹೋದ್ರೆ ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಶಿಕ್ಷಣ ಅತ್ಯಂತ ಅವಶ್ಯ. ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಜನರಿಗೆ, ಯಾರ್ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ, ಅವರನ್ನ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು. ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ
ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ. ಅವರು ಇನ್ನೂ ಒಂದು ಮಾತನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು. ಅದೇನಪ್ಪಾ ಅಂತಂದ್ರೆ, ಈಗ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಅಸಮಾನತೆ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದದ್ದು, ಅದರಿಂದ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗದೇ ಇದ್ದದ್ದು. ಈ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಿದೆ. ಈ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ತವ್ರು ಯಾರು? ನೀವು ನಾವಲ್ಲ, ನೀವು ಅಲ್ಲ, ನಾವು ಅಲ್ಲ. ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಬಂದರು. ಈ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿ ತಗೊಬಂದು ಶೂದ್ರರು ಯಾರೂ ಕೂಡ ಶಿಕ್ಷಣವನ್ನ ಪಡ್ಕಬಾರದು, ಇದನ್ನ ಮಾಡಿದ್ರು. ಸಂವಿಧಾನ 1950 ಜನವರಿ 26ನೇ ತಾರೀಕು ಬರೋವರೆಗೆ ಸಮಾನ ಅವಕಾಶಗಳಿರಲಿಲ್ಲ. ಅಲ್ಲಿ ಇಲ್ಲಿ ಒಬ್ಬೊಬ್ರು ಕಲ್ತಿದ್ರು. ಹಾಗಾಗಿ ಕೆಲವರು ಶಿಕ್ಷಣವನ್ನ ಪಡ್ಕೊಂಡಿದ್ರು, ಇನ್ ಕೆಲವರು ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ. ಇಲ್ಲದೆ ಹೋದರೆ ಬಹಳ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದನ್ನ ಗಟ್ಟಿ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಈ ಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಈ ಜಾಗೃತಿ ಬಂದಾಗ ಮಾತ್ರ ನೀವು ಬದಲಾವಣೆಯನ್ನ ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಬದಲಾವಣೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ನೋಡಿ, ಬಸವಣ್ಣವರು 850 ವರ್ಷಗಳ ಹಿಂದೆನೆ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು 850 ವರ್ಷಗಳ ಹಿಂದೆ ಹೇಳಿದ್ರು. ಜಾತಿ ಹೋಗ್ಬೇಕು ಅಂತ ಹೇಳಿದ್ರು ಬಸವಣ್ಣವರು, ವರ್ಗ ಹೋಗ್ಬೇಕು ಅಂತ ಹೇಳಿದ್ರು. ಜಾತಿನೂ ಹೋಗಿಲ್ಲ, ಇನ್ನ ವರ್ಗನೂ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಜಾತಿ ಇದೆಯಲ್ಲ, ಇದು ಚಲನೆ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ. ಚಲನೆ ಸಿಕ್ಕಬೇಕಾದ್ರೆ ಜಾತಿಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ವರ್ಷಗಳಿಂದ ಈ ಆರ್ಥಿಕ ಸಾಮಾಜಿಕ ಶಕ್ತಿ ಬರದೆ ಇರದಂತೆ ನೋಡ್ಕೊಳ್ತಕ್ಕಂಥದ್ದೇ ಬಹಳ ಪ್ರಯತ್ನ. ಅದ್ರ ಜೊತೆಗೆ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು, ಇವುಗಳನ್ನ ಬಿತ್ತಿ ಬಿತ್ತಿ ಅದನ್ನ ಬೆಳೆಸಿ ಅದನ್ನ ಭದ್ರ ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ.
ನೀನು ಯಾಕಪ್ಪ? ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ನೀನು ಯಾಕೆ ಹಿಂಗಿದ್ದೀಯ? ಅವಿದ್ಯಾವಂತನಾಗಿದ್ದೀಯಾ? ನಿನ್ಗ್ಯಾಕೆ ಹೊಟ್ಟೆಗೆ ಇಟ್ಟಿಲ್ಲ? ನಿನ್ಗ್ಯಾಕೆ ಸೂರಿಲ್ಲ? ನೀನ್ಯಾಕೆ ಶಿಕ್ಷಣದಿಂದ ವಂಚಿತನಾಗಿದೆಯಾ ಅಂತಂದ್ರೆ, ನಮ್ಮ ಕರ್ಮ ಸ್ವಾಮಿ, ಹಿಂದಿನ ಕರ್ಮದಲ್ಲಿ ಮಾಡಿದ್ದೋ ಅದಕ್ಕೋಸ್ಕರ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿದೆ. ಯಾವ ಜನ್ಮನೂ ಇಲ್ಲ, ಕರ್ಮನೂ ಇಲ್ಲ, ಜನ್ಮನೂ ಇಲ್ಲ, ಆ ಜನ್ಮನೂ ಇಲ್ಲ, ಈ ಜನ್ಮನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೋ ಅದಕ್ಕೋಸ್ಕರ ಹಿಂಗ್ ಹುಟ್ಟಿದೀವಿ. ಇದನ್ನ ಹೇಳ್ಕೊಟ್ರವ್ರು ಯಾರು ಅಂತಂದ್ರೆ, ಇದನ್ನ ಗಟ್ಟಿ ಮಾಡೋರು ಯಾರಪ್ಪ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು. ಪಟ್ಟಭದ್ರ ಹಿತಾಸಕ್ತರು ನಾವೆಲ್ಲ ತಿಳ್ಕೋಬೇಕಾಗ್ತದೆ, ಗೊತ್ತಾಯ್ತಾ? ಪಟ್ಟಭದ್ರ ಹಿತಾಸಕ್ತರು ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಮನೆಯಲ್ಲಿ 6 ಜನ ನಾವು ಅಣ್ಣ ತಮ್ಮದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು. 2 ಅಕ್ಕದಿರು ಅವಿದ್ಯಾವಂತರು. ನಮ್ಮ ಅಣ್ಣ ಒಬ್ಬ ಮಾತ್ರ 4ನೇ ತರಗತಿಯವರೆಗೆ ಓದಿದ್ದ. ಇನ್ನಿಬ್ರು ತಮ್ಮದಿರು, ಅವರು ಓದ್ಲಿಲ್ಲ. ನಾವೊಬ್ಬ ಲಾಯರ್ ಆದೆ, ವಿದ್ಯಾವಂತನಾದರಿಂದ ಮುಖ್ಯಮಂತ್ರಿನೂ ಆದೆ. ಒಂದು ವೇಳೆ ನಾವು ವಿದ್ಯಾವಂತನಾಗಿರ್ಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ, MLA ಸಾಧ್ಯ ಆಯ್ತಿರ್ಲಿಲ್ಲ. ಆಯ್ತಿತ್ತ? ಲಾಯರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ? ನೋಡಿ ಹೆಂಗೆ. ಹಾಗಾದ್ರೆ ಬ್ರಹ್ಮ ಮಾತ್ರ ನನ್ನ ಹಣೆಯಲ್ಲಿ ಬರೆದು ಬಿಟ್ಟಿದ್ನ? ನೀನು ವಿದ್ಯಾವಂತನಾಗು ಅಂತ ಮಾತ್ರ ಬರೆದಿದ್ನ? ನಾನು ನೀನು ಉಳಿದವ್ರಿಗೆಲ್ಲ ಅವಿದ್ಯಾವಂತರಾಗು ಅಂತ ಬರೆದು ಬಿಟ್ನ? ಹಂಗ್ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದೆಲ್ಲ ಹುಟ್ಟಾಕ್ಬಿಟ್ಟಿದ್ದಾರೆ. ಇಂಥದ್ದೆಲ್ಲ ನೀವು ನಂಬ್ಕೋಬೇಕು, ಅದರಂತೆ ಜೀವನ ಮಾಡಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಬೇಕು, ಶಿಕ್ಷಣ ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದೆನೂ ಇತ್ತು SSP, ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನು, ಈಗಲೂ ಇದೆ. 2013ಕ್ಕಿಂತ ಹಿಂದೆನೂ ಇತ್ತು. ಆಗ ದುಡ್ಡು ಎಷ್ಟಪ್ಪ ಖರ್ಚಾಯ್ತಿದ್ದು ಅಂತಂದ್ರೆ ಸುಮಾರು 6ರಿಂದ 7 ಸಾವಿರ ಕೋಟಿ ರೂಪಾಯಿ. 6ರಿಂದ 7 ಸಾವಿರ ಕೋಟಿ. ನಾನು ಯೋಚನೆ ಮಾಡಿದೆ, ಆಂಜನೇಯ ಇಲ್ಲೇ ಕೂತಿದ್ದಾನೆ, ಇಲ್ಲೇ ಹೊಟ್ಟೋದ್ನ. ಆಂಜನೇಯ ಸಮಾಜ ಕಲ್ಯಾಣ ಸಚಿವನಾಗಿದ್ದ. ನಾನು ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಖರ್ಚಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ 2013ರಲ್ಲಿ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡೋದು. 2013 ಡಿಸೆಂಬರ್ 5ನೇ ತಾರೀಕು ಕಾನೂನನ್ನು ಮಾಡೋದು. ಆ ಕಾನೂನು ಮಾಡೋದ್ರಿಂದ ಇವತ್ತು 2025-26ಕ್ಕೆ SCP TSP ಕಾಯ್ದೆ ಹಣ ಎಷ್ಟಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 42,018 ಕೋಟಿ ರೂಪಾಯಿ. 6-7 ಸಾವಿರ ಇತ್ತು, ಇವತ್ತು 42,018 ಕೋಟಿ.
ಸ್ವಲ್ಪ ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆ ನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ, 4 ವರ್ಷ ಅಧಿಕಾರದಲ್ಲಿದ್ರು. 4 ವರ್ಷ ಅಧಿಕಾರದಲ್ಲಿದ್ದು ಅವರು ಒಟ್ಟು SCP TSP ನಲ್ಲಿ ಖರ್ಚು ಮಾಡಿದಂತ ಹಣ 1,10,00,000 ಕೋಟಿ 4 ವರ್ಷದಲ್ಲಿ. ನಾವು 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,17,000 ಕೋಟಿ ರೂಪಾಯಿ. 1,17,000 ಕೋಟಿ 3 ವರ್ಷದಲ್ಲಿ ನಾವು ಖರ್ಚು ಮಾಡಿರೋದು. ಅವರು 4 ವರ್ಷದಲ್ಲಿ 1,10,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಅವರು ಈಗ ನಮಗೆ ಪಾಠ ಹೇಳ್ಕೊಡ್ತಾರೆ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದೆ, ಇಷ್ಟು ಖರ್ಚು ಮಾಡಿದೀವಪ್ಪ ನಾವು, ನೀವು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ, ಈ ಕಾನೂನನ್ನ ತಂದಿದ್ದೀರಿ, ಕಾನೂನು ತಂದ್ಬಿಟ್ಟು ಬೇರೆ ಇದಕ್ಕೆ ಖರ್ಚು ಮಾಡ್ತೀರಿ, SC ಜನಾಂಗ ST ಜನಾಂಗ ಬಿಟ್ಟು ಬೇರೆಯವ್ರಿಗೆಲ್ಲ ಖರ್ಚು ಮಾಡ್ತೀರಿ. ಆಯ್ತಪ್ಪ, ನಾನು ನ್ಯೂನತೆಗಳು ಇಲ್ಲ ಅಂತ ಹೇಳಿಲ್ಲ, ದೇರ್ ಆರ್ ಡ್ರಾಬ್ಯಾಕ್ಸ್. ಆದರೆ ಈ ಕಾನೂನೆಲ್ಲ ತಂದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಆಂಧ್ರ ಮತ್ತು ತೆಲಂಗಾಣ, ಅದು ಬಿಟ್ರೆ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಇದನ್ನ ತಿಳ್ಕೋಬೇಕು. ಈಗ ನಾವು ಪ್ರಮೋಷನ್ ಇನ್ ರಿಸರ್ವೇಶನ್ ಇದ್ದಾಗಲ್ಲ ಮಾಡಿದ್ದು, ಯಾರೋ ಒಬ್ಬ ಚೀಫ್ ಸೆಕ್ರೆಟರಿ ಇದ್ಲಲ್ಲ ಹೆಣ್ಮಗಳು, ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇದ್ರು. ಅವರು ಪರಿಶಿಷ್ಟ ಜಾತಿಗೆ ಸೇರಿದವ್ರೆ. ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡೋದು. ಅವರು ವರದಿ ಕೊಟ್ಟರು. ವರದಿ ಕೊಟ್ಟ ಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್ ನಾವು ಒಂದು ಕಾಯ್ದೆ ಮಾಡೋದು. ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ. ನಾವು ಮಾಡೋದು. ಅದರಿಂದ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಬಿಜೆಪಿಯವರು ಬಹಳ ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ. ಯಾಕೆ ಮಾಡಿಲ್ಲ? ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಆಯ್ತು, ಅದನ್ನು ಹೊಡೆದಾಕ್ಬಿಟ್ರು ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನ. ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮಾಡಿದಂತ ಕಾಯ್ದೆಯನ್ನೇ ಎತ್ತಿಡಿದ್ರು. ಹಾಗಾದ್ರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಎತ್ತಿಡ್ದಿದ್ದಾರಲ್ಲ, ಕರ್ನಾಟಕದಲ್ಲಿ ಮಾಡಿದಂತ ಕಾಯ್ದೆನ ಬೇರೆ ರಾಜ್ಯಗಳಲ್ಲೂ ಮಾಡಿ ರಿಸರ್ವೇಶನ್ ಇನ್ ಪ್ರಮೋಷನ್ ಮಾಡಿ ಕಾಯ್ದೆ ತಗೊಬರ್ರಿ. ಬಿಜೆಪಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಯಾಕೆ ಮಾಡಲ್ಲ? ಇದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಮತ್ತೆ ಇದಕ್ಕೆ ಒತ್ತಾಯವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಒತ್ತಾಯವನ್ನ ಮಾಡಬೇಕು. ಈಗ 1 ಕೋಟಿ ರೂಪಾಯಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿಯನ್ನ ಮಾಡಿದ್ದೀವಿ.
ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 1 ಕೋಟಿ ಕೆಲಸದವರಿಗೆ ನಾವು ರಿಸರ್ವೇಶನ್ ಅನ್ನು ಮಾಡಿದ್ದೀವಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಅವರು ಏನೂ ಮಾಡಲ್ಲ, ಆದರೂ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ತಪ್ಪು ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ತಿಳ್ಕೋಬೇಕಾಗ್ತದೆ, ಯಾವ ಸರ್ಕಾರ ನಿಮ್ ಪರವಾಗಿದೆ, ಯಾವ ಸರ್ಕಾರ ನಿಮ್ ಪರವಾಗಿಲ್ಲ. ನೀವೆಲ್ಲರೂ ಕೂಡ ಯಾವ ಸರ್ಕಾರ ನಿಮ್ ಪರವಾಗಿದೆ, ನಾನು ಕಾಂಗ್ರೆಸ್ನೇ ಬೆಂಬಲಿಸಿ ಅಂತ ಹೇಳಲ್ಲ, ಯಾವ ಸರ್ಕಾರ ನಿಮ್ ಪರವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಏನ್ ನಡೀತಾ ಇದೆ ಅಂತ ಜಾತ್ರೆಗಳಲ್ಲಿ ಚರ್ಚೆ ಆಗ್ಬೇಕು, ಜಾತ್ರೆಗಳಲ್ಲಿ ಚರ್ಚೆ ಆಗ್ಬೇಕು. ಯಾಕೆ ಬೇರೆಯವರು ಮಾಡಿಲ್ಲ, ನಾವ್ ಯಾಕೆ ಮಾಡಿದ್ದೀವಿ, ಇದನ್ನ ಚರ್ಚೆ ಆಗ್ಬೇಕು. ಚರ್ಚೆ ಮೂಲಕ ನೀವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಮಾಡಿದವು. 7% ಮೀಸಲಾತಿಯನ್ನು ಕೊಡಬೇಕು ಅಂತ ಮಾಡಿದವು. 3% ಇತ್ತು, 3% ಇದು, ಅದನ್ನ 7% ಮಾಡಬೇಕು ಅಂತ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ನವರು ಅಡ್ಡ ಬಂದಿದ್ದಾರೆ, ಅದಕ್ಕೆ ಅಡ್ಡ ಬಂದಿದ್ದಾರೆ. ಸ್ವಾಮೀಜಿಯವರು ಕೂಡ ಚಳವಳಿಯನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಎಷ್ಟು ತಿಂಗಳು ಮಾಡಿದ್ರಿ? 257 ದಿನ ಪ್ರತಿಭಟನೆ ಮಾಡಿದ್ರೆ. ನಾನು 2 ಸಾರಿ ಹೋಗಿದ್ದೆ. ಆಮೇಲೆ ನಮ್ಮ 24.1% ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು. 17.1% ಪರಿಶಿಷ್ಟ ಜಾತಿ, 1.5 ಮತ್ತೆ 7% ಪರಿಶಿಷ್ಟ ವರ್ಗದವರಿದ್ದಾರೆ. ಎರಡೂ ಸೇರಿದ್ರೆ 24.1% ಆಯ್ತು. ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿ ಅದನ್ನ ಜಾರಿಗೂ ಕೊಟ್ಟಾಯ್ತು. ಜಾರಿ ಕೊಟ್ಟ ಮೇಲೆ ಈಗ ಸುಪ್ರೀಂ ಕೋರ್ಟು ಅಡ್ಡ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಈ ಮೀಸಲಾತಿ 24.1% ಇರಲೇಬೇಕು ಅಂತಕ್ಕಂಥದ್ರ ಪರವಾಗಿರ್ತಕ್ಕಂಥವನು. ಅದಕ್ಕೋಸ್ಕರ 24.1% ಇರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಎಲ್ಲ ನಮ್ಮ MLA ಗಳ ಜೊತೆ ಇಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ನಾಯಕ್ ಒತ್ತಡ ಹಾಕ್ಬೇಕು. ನೀವು ಕೂಡಲೇ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಒತ್ತಡ ಹಾಕ್ಬೇಕು. ನಾನು ಡೆಲ್ಲಿಗೆ ಬರ್ತೀನಿ, ನಾನು ದಿಲ್ಲಿಗೆ ಬಂದು ಸಂಬಂಧಪಟ್ಟಂತ ಮಂತ್ರಿಗಳಿಗೆ 9th ಶೆಡ್ಯೂಲ್ಗೆ ಸೇರಿಸಲೇಬೇಕು ಅಂತಕ್ಕಂಥ ಒತ್ತಡವನ್ನು ಕೂಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೈನ್ತ್ ಶೆಡ್ಯೂಲ್ ಸೇರಿಸಲೇಬೇಕು. ಇಲ್ಲದೆ ಹೋದ್ರೆ ಮಾಡುದು ವ್ಯರ್ಥ ಆಗ್ತದೆ. 24.1% ಮಾಡಬೇಕು ಅಂತಕ್ಕಂಥದ್ದು ಅದು ವ್ಯರ್ಥ ಆಗ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲದೆ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗದಲ್ಲಿ ಸಮಾನತೆ, ಶಿಕ್ಷಣದಲ್ಲಿ ಸಮಾನತೆ, ಆರ್ಥಿಕವಾಗಿ ಸಮಾನತೆ,
ರಾಜಕೀಯವಾಗಿ ಸಮಾನತೆ ಇದು ಬರದೇ ಹೋದರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಇನ್ನು ಹೇಳ್ತಲೇ ಇರಬೇಕಾಗುತ್ತೆ. ಸಮ ಸಮಾಜ ನಿರ್ಮಾಣ ಮಾಡ್ತೀವಿ, ಸಮಾಜ ನಿರ್ಮಾಣ ಮಾಡ್ತೀವಿ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಲೇ ಇರಬೇಕಾಗುತ್ತೆ. ಅದರಿಂದ ಇದು ಅಕ್ಷರ ಸಹ ಜಾರಿ ಆಗ್ಬೇಕು. ಇದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ನಮ್ಮ ದದ್ದಲ್ ಅವರು, ಜಾತ್ರಾ ಸಮಿತಿಯ ಅಧ್ಯಕ್ಷರು, ಅವರು ಕೆಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನೆಲ್ಲ ಹಂತ ಹಂತವಾಗಿ ನಿವಾರಣೆ ಮಾಡ್ತೇವೆ. ನಮ್ಮ ಸರ್ಕಾರದ ಉದ್ದೇಶನೇ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು. ಅಸಮಾನತೆ ಯಾರಿಗೂ ಇರಬಾರದು. ಅಸಮಾನತೆ ಎಲ್ಲ ಜನಾಂಗದವ್ರಿಗೂ. ಅದಕ್ಕೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಈ ಪಕ್ಷದವರು ಕೊಡಬೇಕು, ಆ ಪಕ್ಷದವರು ಕೊಡಬೇಕು ಅಂತ ಮಾಡಿದೀವ? ಈ ಜನಾಂಗದವರು ಕೊಡಬೇಕು, ಆ ಜನಾಂಗದವರು ಕೊಡಬೇಕು ಅಂತ ಮಾಡಿದೀವ? ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಗ್ಯಾರಂಟಿ ಯೋಜನೆ. ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡೋದು ಇಂಥ ಜಾತಿಯವರೇ ಮಾಡಬೇಕು ಅಂತ ಇದೀವ? ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡಿಸೋದು. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಯಾರು BPL ಕಾರ್ಡ್ ಒಳಗಡೆ ಇರ್ತಾರೆ ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ತಿಂಗಳು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಇಂಥ ಜಾತಿ ಏನ್ ಬಿಜೆಪಿ ಅವ್ರು ತಗೊಳಲ್ವಾ? ಅವರು ತಗೋತಾರೆ. ಅದನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಹಾಗೇನೆ ಗೃಹ ಜ್ಯೋತಿ ಎಲ್ಲರಿಗೂ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ವ್ಯಕ್ತಿಗತವಾಗಿ ಅಸಮಾನತೆ ಇರಬಾರ್ದು. ಅಸಮಾನತೆ ಹೋಗ್ಬೇಕು, ತೊಲಗಬೇಕು. ಅಸಮಾನತೆಯಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದು ಕಷ್ಟ. ಅದಕ್ಕೆ ಹೇಳಿದ್ರು ಸಂವಿಧಾನ, ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಸಂವಿಧಾನ ಯಾರ ಕೈಲಿರ್ತದೆ ಅದು ಬಹಳ ಮುಖ್ಯ. ಸಂವಿಧಾನ ವಿರೋಧಿಗಳು ಅಧಿಕಾರದಲ್ಲಿದ್ದರೆ ಪ್ರಯೋಜನ ಆಗಲ್ಲ, ಸಂವಿಧಾನ ಜಾರಿಯಾಗಲ್ಲ. ಯಾರು ಸಂವಿಧಾನದ ಪರ ಇದ್ದಾರೆ ಅವರು ಕೈನಲ್ಲಿದ್ದರೆ ಮಾತ್ರ ಸಂವಿಧಾನ ಜಾರಿಯಾಗದು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949ನೇ ಇಸ್ವಿ ನವೆಂಬರ್ 25ನೇ ತಾರೀಕೆ ಹೇಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಜನರು ಕೂಡ ಖಾಲಿ ಆಗ್ತಾ ಇದ್ದಾರೆ ಸ್ವಾಮೀಜಿ. ಜನ ಖಾಲಿ ಆಗ್ತಾ ಇದ್ದಾರೆ. ಅದರಿಂದ ನಾನು ನನ್ನ ಭಾಷಣ ಕೂತ್ಕೊಳ್ಳಯ್ಯ, ನೀವು ಹಿಂಗೆ ಎಲ್ರಿಗೂ ಚಪ್ಪಾಳೆ ತಟ್ಟಿ ಹಿಂಗಾಗಿರೋದು. ನಾವು ವಿರೋಧಿಗಳಿಗೂ ಚಪ್ಪಾಳೆ ತಟ್ಟೋದು, ಪರವಾಗಿರೋರ್ಗೂ ಚಪ್ಪಾಳೆ ತಟ್ಟೋದು, ಹಿಂಗ್ ಮಾಡಿ ಹಿಂಗಾಗಿರೋದು ನಮ್ಮ ಸಮಾಜ. ಇದನ್ನ ಈಗ ಬೆಂಗಳೂರು ನಗರದಲ್ಲಿ
ಬೆಂಗಳೂರು ನಗರದಲ್ಲಿ ಸುಮಾರು 50 ಎಕರೆ ಚಿಲ್ಲರೆ ಜಮೀನನ್ನ ಎಲ್ಲ ಹಿಂದುಳಿದ ಮಠಗಳಿಗೆ, ದಲಿತ ಮಠಗಳಿಗೆ ಕೊಟ್ಟಿದ್ದೀನಿ. ವಾಲ್ಮೀಕಿ ಮಠಕ್ಕೂ ಕೂಡ ಕೊಟ್ಟಿದ್ದೀನಿ. 4 ಎಕರೆ 18 ಗುಂಟೆ. ಏನ್ ಸ್ವಾಮೀಜಿ ಹೇಳಿ ಜೋರಾಗಿ, ನೀವು ಹೇಳ್ಬೇಕು. 4 ಎಕರೆ 18 ಗುಂಟೆ ಕೊಟ್ಟಿದ್ದೇನೆ. ಜೊತೆಗೆ ಬಂಡೊಳ್ಳಿನಲ್ಲಿ ಸಮುದಾಯ ಭವನ ಮಾಡಕ್, ಅಲ್ಲಿ ಸಮುದಾಯ ಭವನಕ್ಕೆ ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠ ಮತ್ತು ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಗೊತ್ತಾಯ್ತಾ? ಏನ್ ಸ್ವಾಮೀಜಿ? ಇನ್ನು ಸಮುದಾಯ ಭವನ ಮಾಡಲಿಕ್ಕೆ 2 ಎಕರೆ ಜಮೀನನ್ನ ಕೊಟ್ಟಿದ್ದೇನೆ. ಯಾವ ಊರಿನಲ್ಲಿ? ಮತ್ತೆ ನಾವು ನಿಮ್ ಪರ ಇದೀವೋ ಇಲ್ಲ? ಏನ್ರಿ ನಿಮ್ ಪರ ಇದೀವೋ ಇಲ್ಲ? ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ನೀವು ನಂಬಿ ಬಿಡಿ, ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ ಅಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ, ಯಾವುದೇ ಸಮಾಜ ಇರಲಿ, ಆ ಬಡವರಿಗೆಲ್ರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ನಿಮಗೂ ಮಾಡ್ತೇನೆ. ಆದ್ರಿಂದ ನೀವೆಲ್ಲರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇಂಥ ಜಾತ್ರೆ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ.